ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕದಲ್ಲಿ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಸೌಮ್ಯ. ಇವತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಇಲ್ಲಿ ನಿಮಗೆ ಗೊತ್ತಿರೋ ಥರ ಬೃಂದಾವನ ಕನ್ನಡ ಕೂಟ ಅಂತ ಹೇಳಿ ಅಮೆರಿಕಾದಲ್ಲಿ ಇದೆ ಒಂದು. ಸೊ ಆ ಕನ್ನಡ ಕೂಟಕ್ಕೆ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ಈ ವರ್ಷದ ಮೊದಲನೇ ಹಬ್ಬವಾಗಿ ಇವತ್ತು ಚೈತ್ರದ ಚಿತ್ತಾರ ಕನ್ನಡದ ಜಾತ್ರೆ ಅಂತ ಹೇಳಿ ಆಚರಣೆ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾವೆಲ್ಲ ಹೋಗ್ತಾ ಇದ್ದೀವಿ ಇವತ್ತು. ಸೊ ನೋಡ್ತಾ ಇರ್ಬೋದು, ಎಲ್ಲ ಟ್ರೆಡಿಷನ್ ಡ್ರೆಸ್ಸಲ್ಲಿ ಬರೋದಕ್ಕೆ ಹೇಳಿದ್ದಾರೆ. ಜೊತೆಗೆ ಇವತ್ತಿನ ಇವೆಂಟ್ ಅಲ್ಲಿ ಹೇಳಿದ್ದಾರೆ ಸ್ವಲ್ಪ ಜಾಸ್ತಿ ಫನ್ ಇರುತ್ತೆ, ಅಂದರೆ ಔಟ್ಡೋರ್ ಇವೆಂಟ್ ಅಂತ ಹೇಳಿರೋದ್ರಿಂದ ಸೊ ಫನ್ ಇರುತ್ತೆ, ಎಲ್ಲ ಆ್ಯಕ್ಟಿವಿಟೀಸ್ ಜಾಸ್ತಿ ಇರುತ್ತೆ, ಎಲ್ಲ ಏಜಿನ ಗ್ರೂಪ್ ಅವರಿಗೂ ಡಿಫ್ರೆಂಟ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾಳ ಚೆನ್ನಾಗಿರೋ ಈವೆಂಟ್ಗಳನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಗ್ರೂಪಲ್ಲೆಲ್ಲ ಆ ಫ್ಲೈಯರಲ್ಲಿ. ಆದರೆ ಇಲ್ಲಿ ನೋಡಿದರೆ ಮಳೆ ಅಂತ ತೋರಿಸ್ತಾ ಇದೆ. ಇವಾಗ ನಾವು ಹೋಗ್ತಾ ಇದ್ದೀವಿ, ಮಳೆ ಬರ್ತಾ ಇದೆ. ಸೊ ಅದರ ಜೊತೆಗೆ ಹೋಗ್ತಿದ್ದೀವಿ, ಗೊತ್ತಿಲ್ಲ ಹೇಗಿರುತ್ತೆ ಇವೆಂಟ್ ಅಂತ. ಸೊ ಬುಕ್ ಮಾಡಿದಾಗ ಆ ಫ್ಲೈಯರ್ ಎಲ್ಲ ನೋಡಿದಾಗ ತುಂಬ ಎಕ್ಸೈಟ್ ಆಗಿದ್ವಿ. ಯಾಕೆ ಅಂತಂದರೆ ವಿಂಟರ್ ಮುಗಿಸಿ ಸಮ್ಮರ್ ಬರ್ತಾ ಇರೋದ್ರಿಂದ ಹೊರಗಡೆ ಇವೆಂಟ್ ಫಸ್ಟ್ ಟೈಮು ಅಂತ ಹೇಳಿ. ಸೊ ತುಂಬ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡುವ ಹೇಗಾಗತ್ತೆ ಈವೆಂಟು ಅಂಥೇಳಿ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 1.5 ತಾಸು ದೂರದಲ್ಲಿದೆ ಇದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಾವೆಲ್ಲ ಟ್ರೆಡಿಷನ್ ಆಗಿ ಡ್ರೆಸ್ ಮಾಡಿಕೊಂಡು ಸೊ ಹೋಗ್ತಾ ಇದ್ದೀವಿ. ಜೊತೆಗೆ ಬರೀ ಈವೆಂಟ್ಸ್ಗಳಷ್ಟೇ ಅಲ್ಲ, ಊಟದ ಸ್ಟಾಲ್ ಕೂಡ ಇಟ್ಟಿರ್ತಾರಂತೆ. ಎಲ್ಲ ಥರದ ವೆರೈಟಿ ಆಫ್ ಊಟ ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಈ ನಮ್ಮ ಕರ್ನಾಟಕದಲ್ಲೇ ಬೇರೆ ಬೇರೆ ಭಾಗದಲ್ಲಿರೋಂಥ ಈಗ ಜೋಳದ ರೊಟ್ಟಿ ಆಗಿರ್ಬೋದು, ಶೇಂಗಾ ಹೋಳಿಗೆ ಆಗಿರ್ಬೋದು, ಸೊ ಈ ಥರದ್ದು ಎಲ್ಲ ವಿಶೇಷವಾಗಿರೋಂತಹ ಊಟಗಳೇ ಇರುತ್ತೆ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವಂತೂ ತುಂಬಾ ಖುಷಿ ಆಗ್ತದೆ ಇಲ್ಲಿಗೆ ಹೋಗಲಿಕ್ಕೆ. ಜೊತೆಗೆ ಮಳೆ ಬೇರೆ ಇರೋದ್ರಿಂದ ಹೇಗಿರುತ್ತೆ ಅನ್ನೋದು ಆ ಟೆನ್ಷನ್ ಕೂಡ ಇದೆ. ಹಾಗೆಯೇ ನಾವು ಬೆಳಗ್ಗೆನೇ ಒಂದು ಬೇರೆ ಈವೆಂಟಿಗೂ ಕೂಡ ಹೋಗಿದ್ವಿ. ಅಲ್ಲಿ ನಾರ್ಮಲಾಗಿ ಹೋಗಬೇಕಿತ್ತು. ಸೊ ಏನೂ ರೆಡಿ ಆಗಂಗಿರಲಿಲ್ಲ. ಅಲ್ಲೂ ಕೂಡ ಯುಗಾದಿ ಸೆಲೆಬ್ರೇಟ್ ಮಾಡಿದ್ರು, ಬಟ್ ಅಲ್ಲಿ ಜಾಸ್ತಿ ಏನೂ ರೆಡಿ ಆಗಂಗಿರಲಿಲ್ಲ. ಸೊ ಟ್ರೆಡಿಷನ್ ಡ್ರೆಸ್ಸಲ್ಲೇ ಹೋಗಬೇಕಿತ್ತು, ಹಾಗಾಗಿ ಏನೂ ರೆಡಿ ಆಗಿರಲಿಲ್ಲ. ನಾವು ಈಗ ಒಂದು ಹಾಡು ಕೇಳಿದ್ವಿ ನಾವು, ಎಲ್ಲ ಕಾರಲ್ಲೇ ಮೇಕಪ್ ಮಾಡ್ಕೊತಾರೆ ಅಮೇರಿಕಾದಲ್ಲಿ ಅಂತೇಳಿ. ಸೊ ಅದೇ ಥರ ಲೈಫನ್ನ ನಾನು ಇವತ್ತಿನ ಈವೆಂಟಿಗೆ ಅದು ನಮಗೆ ಆ ಥರ ಬಂದಿದೆ. ನಾವು ಕಾರಲ್ಲೇ ಇವತ್ತು ನಾನೆಲ್ಲ ಮೇಕಪ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಕಾರಲ್ಲೇ ರೆಡಿಯಾಗಿ ನಾವು ಈವೆಂಟನ್ನು ಅಟೆಂಡ್ ಮಾಡ್ತಿದ್ವಿ. ಸೊ ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನಮಗೆ ಈ ಸಲ. ಸೊ ಹಾಗಾಗಿ ನೋಡೋಣ ಇದೇ ಥರ ಯಾವ್ಯಾವ ಥರ ಹೊಸ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯೆನ್ಸ್ಗಳು ಇವತ್ತು ಆಗುತ್ತೆ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗಾದರೆ ತಡ ಮಾಡದೆ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ನಾವು ಈಗ ಜಾಗಕ್ಕೆ ಬಂದಿದ್ದೀವಿ, ಮರ್ಸರ್ ಕೌಂಟಿ ಅಂತ ಹೇಳಿ ಅಲ್ಲಿಗೆ ಬಂದಿದ್ದೀವಿ. ನೋಡಿ ಇಷ್ಟು ಜನ ಕನ್ನಡದವ್ರು ಸೇರಿದ್ದಾರೆ, ಎಷ್ಟು ಕಾರ್ಗಳು ನಿಂತಿದ್ದಾವೆ. ಹಾಗೆಯೇ ಆ ಜಾಗದಲ್ಲಿ ಮಾಡ್ತಾ ಇರೋದು, ಜೊತೆಗೆ ಸ್ಟಾಲ್ಗಳು ಕೂಡ ಹಾಕಿದ್ದಾರೆ. ಸೊ ಎಲ್ಲ ಸ್ಟಾಲಲ್ಲಿ ಏನೇನಿದೆ, ಹಾಗೆಯೇ ನಾವು ಏನು ತಗೋತೀವಿ, ಯಾವುದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ನೋಡೋಣ. ಬಟ್ ಮೋಸ್ಟ್ ಎಲ್ಲರೂ ಕನ್ನಡದವರು. ಸೊ ತುಂಬ ಆವಾಗವಾಗ ಸೇರ್ತಾ ಇರ್ತೀವಿ ಅಂತ ಹೇಳ್ಬೋದು. ತುಂಬ ರೇರ್ ಏನಲ್ಲ, ಆವಾಗವಾಗ ಈವೆಂಟ್ಗಳು ನಡೀತಾ ಇರುತ್ತೆ. ಇಂಡೋರ್ ಚಳಿ ಇದ್ದಾಗ ಇಂಡೋರ್ ಈವೆಂಟ್ಸು, ಈಗ ಔಟ್ಡೋರ್ ಈವೆಂಟು ತುಂಬ ಚೆನ್ನಾಗಿರುತ್ತೆ. ಸೊ ಏನೇನು ಅಂದರೆ ಫುಡ್ ಸ್ಟಾಲ್ಸ್ ಎಲ್ಲ ಏನೇನು ಇಟ್ಟಿದ್ದಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗಿ. ಆ್ಯಕ್ಚುಲಿ ಎಂಟ್ರೆನ್ಸಲ್ಲೇ ಮರಕ್ಕೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗೆಯೇ ರಾಮನವಮಿ ಅಂತ ಹೇಳಿ ಪಾನಕ ಕೂಡ ಕೊಡ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು, ಅದಕ್ಕೋಸ್ಕರ ನಾವು ಟ್ರೆಡಿಷನಾಗಿ ರೆಡಿಯಾಗಿ ಬಂದಿದ್ದೀವಿ. ಎಂಟ್ರೆನ್ಸಲ್ಲೇ ನಮಗೆ ಕಂಡಿದ್ದು ವಾಕಿನ್ ಸ್ಟಾಲ್ ಇದು. ಸೊ ಎಲ್ಲರ ಹತ್ರನೂ ಅವ್ರು ಬಂದುಬಿಟ್ಟು ಮೈಸೂರು ಪಾಕ್ ತೊಗೊಳ್ಳಿ ಅಂತ ಹೇಳಿ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು, ಟೇಸ್ಟು ಕೂಡ ಸಕ್ಕತ್ತಾಗಿತ್ತು. ಭಾಳ ಬೇಡಿಕೆ ಇರೋಂಥ ಸ್ಟಾಲ್, ಕ್ಯೂ ಮಾತ್ರ ತುಂಬ ಉದ್ದ ಇದೆ. ಆದರೆ ನೋಡಿ ಇವರು ಇನ್ನು ಅವ್ರು ಸ್ಟಾಪೇ ಮಾಡ್ತಿಲ್ಲ, ಹೆಚ್ಚೋದು ಅವ್ರು ಹೆಚ್ಚಿದಾಗ ಖಾಲಿ ಹಾಕ್ತಾ ಇದ್ದಾರೆ. ಜೊತೆಗೆ ಮಕ್ಕಳಿಗೋಸ್ಕರ ಫ್ರೈಸ್ ಕೂಡ ಇದೆ ಇಲ್ಲಿ. ಹಾಗೆ ಎಲ್ಲ ಏರ್ ಫ್ರೈ ಮಾಡಿ ಕೊಡ್ತಾ ಇದ್ದಾರೆ, ಒಂದಕ್ಕೆ 2 ಟೋಕನ್ನು. ಇಲ್ಲಿ ಜೊತೆಗೆ ಶೇಂಗಾ ಹೋಳಿಗೆ ತಿನ್ನಿಸ್ತಾ ಇದ್ದಾರೆ ಅವರಪ್ಪ ಅವಳಿಗೆ. ಜೋಳದ ರೊಟ್ಟಿ ಸ್ಟಾಲಿಗೆ. ಸೊ ರೊಟ್ಟಿ ನೋಡೋಕ್ಕಿಂತ ಮುಂಚೆ ಇವರು ನೋಡಿ. ಸೊ ಗೋಧಿ ಹುಗ್ಗಿ ಇದೆ, ಬದನೆಕಾಯಿ ಹೆಣಗ ಇದೆ, ಕಟ್ಟಿ ಜೋಳದ ರೊಟ್ಟಿ ಇದೆ,
ಜೊತೆಗೆ ಚಟ್ನಿ ಪುಡಿಗಳು ಕೂಡ ಇದೆ, ಮೊಸರು. ಜೊತೆಗೆ ನಾನು ಜೋಳದ ರೊಟ್ಟಿ ತಿಂತಾ ಇದ್ದೀನಿ, ಕಟ್ಟಿ ರೊಟ್ಟಿ, ಬದನೆಕಾಯಿ ಪಲ್ಯ ಪುಡಿಗಳು. ನಾವೀಗ ಬಂದಿರೋದು ಮೈಸೂರು ಕಿಚನ್ನಿಗೆ. ಇವರು ಬಿಸಿಬೇಳೆ ಬಾತ್, ಮದ್ದೂರೊಡೆ, ಚುರುಮುರಿ, ಟೊಮ್ಯಾಟೊ ಸ್ಲೈಸ್, ಹಾಗೆ ಕಾಟನ್ ಕ್ಯಾಂಡಿ ಕೂಡ ಮಾಡ್ತಾ ಇದ್ದಾರೆ. ಅಲ್ಲೇ ಇನ್ಸ್ಟೆಂಟಾಗಿ ಅಲ್ಲೇ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇವತ್ತು ಕಾಟನ್ ಕ್ಯಾಂಡಿಗೂ ಕೂಡ ಮಕ್ಕಳಿದ್ದಾರೆ, ಕಲರ್ ಕಾಟನ್ ಕ್ಯಾಂಡೀಸ್ ಮಾಡ್ಕೊಡ್ತಿದ್ದಾರೆ. ಇದಕ್ಕೂ ಕೂಡ ಮಕ್ಕಳ ಕ್ಯೂ ತುಂಬಾ ಇದೆ. ಹಾಗೆಯೇ ನನ್ನ ಮಗಳು ಕೂಡ ಲೈನಲ್ಲಿ ನಿಂತ್ಬಿಟ್ಟು ಕಾಟನ್ ಕ್ಯಾಂಡಿ ತೊಗೊಂಡು ಬಂದು ತುಂಬಾ ಚಿಕ್ಕದು ಕೊಟ್ಟಿದ್ರು, ಬಟ್ ಸ್ಟಿಲ್ ಓಕೆ, ಅಲ್ಲಿ ಆ ಮೊಮೆಂಟನ್ನು ಎಂಜಾಯ್ ಮಾಡೋಕ್ಕೆ ಓಕೆ. ಇಲ್ಲೂ ಕೂಡ ಇನ್ನೊಂದು ಪಾನಿಪುರಿ ಸ್ಟಾಲ್ ಇದೆ. ಸೊ ನೋಡ್ತಾ ಇರ್ಬೋದು, ವಾವ್ ಸೂಪರ್ ಪಾನಿಪುರಿ. ಸೊ ಅದ್ರ ಜೊತೆಗೆ ಮ್ಯಾಂಗೋ ಲಸ್ಸಿ ಕೂಡ ಇಟ್ಟಿದ್ದಾರೆ, ನಿಪ್ಪಟ್ಟಿದೆ. ಸೊ ಎಲ್ಲ ಕರ್ನಾಟಕ ಸ್ಟೈಲ್. ಸೊ ಈ ಸ್ಟಾಲಲ್ಲಿ ಇದೆ ವಾಂಗಿಬಾತ್, ಹಾಗೇನೆ ಮಾರ್ತಾ ಇದ್ದಾರೆ ಇವರು. ಜೊತೆಗೆ ಇಡ್ಲಿ, ವಾವ್ ನೋಡಿ ಇಡ್ಲಿ ಸಾಕಾಗಿದೆ. ಜೊತೆಗೆ ಮದ್ದೂರು ವಡ. ಸೊ ನೋಡಿ ಅವ್ರ ಅಟ್ಟಯಾರು ನೋಡಿ, ಅವ್ರು ಕರೀತಾ ಇದ್ದಾರೆ ಎಲ್ಲರನ್ನು ಬನ್ನಿ 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 ಅಂತ. ಚೆನ್ನಾಗಿದೆ. ಓ ಮೈ ಗಾಡ್, ಯಾ ಬ್ರಾಹ್ಮಣ್ ಸ್ಟೈಲ್. ಸೊ ಇದನ್ನ ಅಟ್ಲೀಸ್ಟ್ ಇದನ್ನ ನೋಡಿ ಆದ್ರೂ ಜನ ಎಲ್ಲರೂ ಬರ್ತಾರೆ ಇಲ್ಲಿಗೆ. ಎಸ್. ಸೊ ಈಗ ನಾವು ಬಂದಿದ್ದೀವಿ ಶೇಂಗಾ ಹೋಳಿಗೆ ಸ್ಟಾಲಿಗೆ. ಸೊ ಇದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಟೇಸ್ಟ್ ಮಾಡಿದ್ದೀನಿ. ಜೊತೆಗೆ ಅವರು ಪ್ಯಾಕ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇದನ್ನು 2 months ತನಕ ಹೋಲ್ಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ. ಜೊತೆಗೆ ತುಪ್ಪನೂ ಕೂಡ ಹಾಕ್ಕೊಡ್ತಾ ಇದ್ದಾರೆ. ತುಪ್ಪ ಜೊತೆಗೆ ಶೇಂಗಾ ಹೋಳಿಗೆ ತಿಂತಾ ಇದ್ರೆ ವಾವ್ ಅನಿಸ್ತಾ ಇದೆ, ಇನ್ನೊಂದ್ಸಲ ಬರಬೇಕು ಅನಿಸ್ತಾ ಇದೆ. ಜೊತೆಗೆ ಪಡ್ಡಿಟ್ಟಿದ್ದಾರೆ, ಹಾಗೆಯೇ ಬಾದಾಮ್ ಮಿಲ್ಕ್ ಕೂಡ ಇದೆ. ಸೊ ವೆರಿ ಟೇಸ್ಟಿ. ಕರ್ನಾಟಕದ ಎಲ್ಲ ಥರದ ಎಲ್ಲ ಶೈಲಿಯ ಊಟಗಳು ಒಂದೇ ಸೂರಿನಡಿಯಲ್ಲಿ ಸಿಗ್ತಾ ಇದೆ. ಸೊ ಈ ಸ್ಟಾಲಲ್ಲಿದೆ ಗೊಜ್ಜು ಅವಲಕ್ಕಿ, ಜೊತೆಗೆ ಮಂಗಳೂರು ಬಜ್ಜಿ, ಗೋಲಿ ಬಜ್ಜಿ ಅಂತಾರಲ್ಲ ಅದು. ಸೊ ನೋಡ್ತಾ ಇರ್ಬೋದು, ಸೊ ಸೂಪರ್ ಆಗಿದೆ. ಪವಿತ್ರ ಭೋಜನಂ ಅಂತ ಅವ್ರು ಕೂಡ ಹೆಸರಿಟ್ಟಿದ್ದಾರೆ ಅವರ ಸ್ಟಾಲಿಗೆ, ಪವಿತ್ರ ಭೋಜನಂ ಅಂತ. ಸೊ ಅಂದರೆ ಇವ್ರು ತುಂಬ ದಿನದಿಂದ ನಡೆಸ್ತಾ ಇದ್ದಾರೆ. ಸೊ ನೀವು ಕೂಡ ಫಾಲೋ ಮಾಡ್ಬೋದು, ಇನ್ಸ್ಟಾದಲ್ಲಿ ಇವ್ರನ್ನ ನೋಡ್ಬೋದು. ಈ ಸ್ಟಾಲಲ್ಲಿ ಅವಲಕ್ಕಿ ಇದೆ, ಹಾಗೆಯೇ ಇದು ಹೆಸರಿಟ್ಟಿನ ಉಂಡೆ ಕೂಡ ಇದೆ, ಜೊತೆಗೆ ಗೋಧಿ ಹಿಟ್ಟಿನ ಉಂಡೆ ಇದೆ, ಹಾಗೆಯೇ ಇದು ಬೇಸನ್ ಉಂಡೆ ಇದೆ, ಹಾಗೆಯೇ ರವೆ ಉಂಡೆ ಕೂಡ ಇದೆ. ಸೊ ಇದನ್ನು ಇವರು ಇಲ್ಲೇ ತಿನ್ಬೋದು, ಜೊತೆಗೆ ಮನೆಗೆ ತಗೊಂಡು ಹೋಗ್ಬೋದು ಅಂತ ಕೂಡ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಸ್ವೀಟ್ಗಳನ್ನು, ಆಲ್ಮೋಸ್ಟ್ ಎಲ್ಲ ಸ್ವೀಟ್ಗಳನ್ನ ಕವರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು. ಈಗ ನೀವು ನೋಡ್ತಾ ಇರೋದು ಕಪ್ ಕೇಕ್ಸ್ ಇರೋಂಥ ಸ್ಟಾಲು. ಇದು ಎಗ್ಲೆಸ್ ಕಪ್ ಕೇಕ್ಸ್. ಈ ಸ್ಟಾಲಲ್ಲಿ ಕಲರ್ಫುಲ್ ಆಗಿರೋಂಥ ಕಪ್ ಕೇಕ್ಸ್ ಇದಾವೆ. ವಾವ್, ನೋಡ್ತಾ ಇರ್ಬೋದು, ಎಲ್ಲ ಫ್ಲೇವರ್ ಅವರು ಕಲೆಕ್ಟ್ ಮಾಡಿದ್ದಾರೆ. ಇದೆಲ್ಲ ಚಾಟ್ ಸ್ಟಾಲು, ಎಲ್ಲ ಖಾಲಿ ವಾ, ಇಲ್ಲಿ ನೋಡಿ, ಇಲ್ಲಿ ಇಲ್ಲ ಡೆಫಿನೆಟ್ಲಿ ಎಸ್. ಎಲ್ಲ ಸೂಪ್ಸು, ಚಾಟ್ಸ್ ಎಲ್ಲ ಇದೆ ಇಲ್ಲಿ. ಇದು ಒಂದೇ ಒಂದು ಸ್ಟಾಲಲ್ಲಿ. ಎಸ್ ಬರ್ತೀನಿ. ಏನಿದು? ಸಲಾಡ್. ಎಸ್, ಪ್ರೋಟೀನ್ ಸಲಾಡ್ ಮಾಡಿದ್ದಾರೆ ಇವರು. ತುಂಬ ಚಳಿ ಇದೆ. ಈ ಚಳಿ ವೆದರಿಗೆ ನಮಗೆ ಮೊದಲು ಕಾಣೋದೇನೆ ಟೀ ಕಾಫಿ. ಸೊ ಇಲ್ಲಿ ಇವರು ಟೀ ಕಾಫಿ ಮಾರ್ತಾ ಇದ್ದಾರೆ. ಟೀ ಇದೆ, ಜೊತೆ ಕಾಫಿ ಕೂಡ ಇದೆ ಅಲ್ಲೇನ್ರಿ? ಟೀ ಮತ್ತೆ ಕಾಫಿ ಎರಡು ಇದೆ ಅಲ್ವಾ? No, only coffee and it's complimentary coffee. Enjoy. Oh, wow. Yes. ಈ ಚಳಿಗೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಯಾಕಂದ್ರೆ ಸಖತ್ ಚಳಿ ಇದೆ. This is from our own hometown coffee, so enjoy. Oh wow, thank you so much. ಸೊ ನೋಡ್ತಾ ಇರ್ಬೋದು, ಕಾಫಿ ಕೊಡ್ತಾ ಇದ್ದಾರೆ. ಸೊ ಬಿಸಿ ಅದ್ರ ಹೊಗೆ ಸ್ಟೈಲಲ್ಲಿ ಬಿಸಿ. ಹೌದು, ಹೊಗೆ ನೋಡಿ ಹೆಂಗ್ ಬರ್ತಾ ಇದೆ. ಸೊ ಎಲ್ಲರನ್ನ ಕರಿತಾ ಇದೆ ಹೊಗೆ, ಎಷ್ಟು ದೂರ ಇದ್ರು ಬನ್ನಿ ಅಂತೇಳಿ. ಸೊ ಈಗ ನಾವು ಬಂದಿದ್ದೀವಿ ನೇಲ್ ಆರ್ಟ್ ಸೆಕ್ಷನಿಗೆ. ಈ ಸ್ಟಾಲಲ್ಲಿ ನನ್ನ ಮಗಳು ಕೂಡ ಕೂತಿದ್ದಾಳೆ. ತುಂಬ ಕಾತರದಿಂದ ಅವಳು ನೇಲ್ ಆರ್ಟ್ ಮಾಡಿಸ್ಕೊಳ್ಳಿಕ್ಕೆ ಆಯ್ತದೆ. ಆ್ಯಕ್ಚುಲಿ ಅವಳಿಗೆ ಎಕ್ಸ್ಟೆನ್ಷನ್ ಬೇಕಾಗಿತ್ತಂತೆ. ಸೊ ಇಲ್ಲಿ ಅವರು ಇರೋ ನೇಲ್ಗೆ ಆರ್ಟ್ ಮಾಡ್ತಾರೆ. ಜಸ್ಟ್ ನೇಲ್ ಪಾಲಿಶ್ ಹಾಕ್ತಾರೆ, ಇಲ್ಲ ಬೇಕಾದರೆ, ಇಲ್ಲ ಅಂತಂದರೆ ಅದಕ್ಕೆ
ಸ್ಟೋನಿಂದ ಡೆಕೋರೇಟ್ ಕೂಡ ಮಾಡ್ತಾರೆ, ಡಿಸೈನ್ಸ್ ಕೂಡ ಮಾಡ್ತಾರೆ. ಅದಕ್ಕೆ ಎರಡಕ್ಕೂ ಡಿಫ್ರೆಂಟ್ ಆಗಿರೋಂಥ ಕಾಸ್ಟ್ ಇದೆ. ಫೈನಲಿ ತುಂಬ ದಿನದಿಂದ ಕೇಳ್ತಿದ್ಲು ನೇಲ್ ಆರ್ಟಿಗೆ, ಎಕ್ಸ್ಟೆನ್ಷನ್ಗೆ. ಅದರಲ್ಲೂ ನಾನು ಒಪ್ಪಿರಲಿಲ್ಲ, ಇದು ಬರೀ ನೇಲ್ ಪಾಲಿಶ್ ಆಗಿದ್ದು. ಇನ್ನೊಂದು ಇದು ಮಕ್ಕಳ ಸ್ಟಾಲು, ಆದರೆ ಮಕ್ಕಳು ಓಡೋಗಿ ಅವ್ರ ಅಮ್ಮ ನಿಲ್ಸಿದ್ದಾರೆ. ಇಲ್ಲಿ ಇನ್ನೊಂದು ಸ್ಟಾಲ್ ಇದೆ, ಇದು ಆಕ್ಚುಲಿ ಕಂಡೇ ಇರಲಿಲ್ಲ, ಇವಾಗ ಕಾಣಿಸ್ತಾ ಇದೆ. ಕಾರ್ನ್ ಮಾಡ್ತಿದ್ದಾರೆ ಇಲ್ಲಿ. ಸೊ ಸೂಪರ್, ಎಲ್ಲ ಸ್ಪೈಸಿ ಮತ್ತು ನಾರ್ಮಲ್ ಎರಡೂ ಕೂಡ ಇವರು ಮಾಡಿಕೊಡ್ತಾ ಇದ್ದಾರೆ. ವಾವ್, ನೋಡ್ರಿ ಇಲ್ಲಿ ನಾವು ಹೆಂಗೆ ಹೊರಗಡೆ ರೋಡಲ್ಲಿ ಮಾಡ್ತಾ ಇದ್ರಲ್ಲ ಅದೇ ಥರ ಅನ್ನಿಸ್ತಾ ಇದೆ. ಈಗ ಓಪನ್ ಆಯಿತು ಡ್ಯಾನ್ಸ್ ಫ್ಲೋರು. ಸೊ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ. ಈಗ ನಾನು ಹೋಗಿ ಜಾಯ್ನ್ ಆಗಬೇಕು. ಸೊ ವಿಡಿಯೋ ಮಾಡ್ತಿದ್ದೀನಿ. ಬಟ್ ಡ್ಯಾನ್ಸ್ ಮಾತ್ರ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅಲ್ಲಿ ಮಾಡೋರು. ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಇದು ಗೇಮ್ಗೆ ಕೂಪನ್ ಒಳಗಡೆ ಯಾವ್ಯಾವ ಗೇಮ್ ಇದಾವೋ ಎಲ್ಲ ಗೇಮ್ನ ಆಡ್ಬೋದು. ಅದಕ್ಕೆ 2 ಕೂಪನಿಗೆ ಅವರು ಒಂದು ಟಿಕೆಟ್ ಕೊಡ್ತಾ ಇದ್ದಾರೆ. ಸೊ ನಾವು ಕೂಡ ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋದಾಗ ಆ ಟಿಕೆಟಿಗೆ ಯೂಶಲಿ ಅವ್ರು ಒಂದು ಚಿಪ್ಸ್ ಪ್ಯಾಕೆಟ್ ಕೂಡ ಕೊಡ್ತಾಯಿದ್ರು, ಸೊ ಕಾಂಪ್ಲಿಮೆಂಟರಿಯಾಗಿ. ಅದಾದಮೇಲೆ ಒಳಗಡೆ ಹೋದ್ವಿ. ಎಲ್ಲ ಸ್ವಲ್ಪ ಅವರಿಗೆ ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಥರನೇ ಇದ್ವು ಗೇಮ್ಗಳು, ಸ್ವಲ್ಪ ಮೈಂಡ್ ಗೇಮು ಆ ಥರ ಎಲ್ಲ. ಬಟ್ ಏನೋ ಪ್ರೆಷರ್ ಏನೂ ಇಲ್ಲ, ಗೆದ್ವಿ ಸೋತ್ವಿ ಅಂತ ಹೇಳಿ. ಸೊ ಅವ್ರು ಎಲ್ಲನೂ ಆಡ್ಬೋದು ವಿತೌಟ್ ಪ್ರೆಷರ್, ಎಷ್ಟು ಸಲ ಬೇಕಾದರೂ ಎಷ್ಟೊತ್ತು ಬೇಕಾದ್ರೂ ಆಡ್ಬೋದು. ಸೊ ಆ ಥರ ಇತ್ತು. ಸೊ ಇವಳು ಕೂಡ ಅಲ್ಲಿದ್ದಿದ್ದು ಅಷ್ಟು ಆಟಗಳನ್ನು ಟ್ರೈ ಮಾಡಿದ್ಲು, ಚೆನ್ನಾಗೆ ಎಂಜಾಯ್ ಮಾಡಿದ್ಲು. ಒಳಗಡೆ ಆಲ್ಮೋಸ್ಟ್ ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗೇಮ್ಸ್ಗಳಿದ್ವು. ಎಲ್ಲರೂ ಎಂಕರೇಜ್ ಕೂಡ ಮಾಡ್ತಿದ್ರು. ಜೊತೆಗೆ ಆಡ್ಸೋರೆಲ್ಲ ಮಕ್ಕಳೇ. ಎಲ್ಲೋ ಕೆಲವೊಂದು ಕಡೆಗೆ ಒಂದಿಬ್ಬರು ದೊಡ್ಡವ್ರು ನಿಂತಿದ್ರು. ಸೊ ಮೋಸ್ಟ್ ಎಲ್ಲ ಆಟಗಳನ್ನು ಮಕ್ಕಳೇ ಆಟ ಆಡಿಸ್ತಿದ್ರು, ಇಲ್ಲ ಅವರೇ ಆಟ ಆಡ್ಬೋದಿತ್ತು, ಆ ಥರ ಇತ್ತು. ಸೊ ಎಲ್ಲನೂ ಟ್ರೈ ಮಾಡಿ ಅವಳು ಕೂಡ ಎಂಜಾಯ್ ಮಾಡಿ, ನಾವು ಬೇರೆಯವ್ರಿಗೂ ಕೂಡ ಇನ್ಸ್ಟ್ರಕ್ಟ್ ಮಾಡಿ ಅವಳು ಯಾವ್ಯಾವ್ದ್ರಲ್ಲಿ ಗೆದ್ಲು ಅವಳಿಗೆ ಆ ಥರ ಯಾವ ಥರ ಟ್ರಿಕ್ ಹೇಳ್ಕೊಡ್ಬೇಕು ಅದೆಲ್ಲ ಹೇಳ್ಕೊಟ್ಟು ಹೊರಗಡೆ ಬಂದ್ವಿ ನಾವು. ಎಲ್ಲ ಮುಗಿದು ಇವಾಗ ಗಾಳಿಪಟ ಹಾರಿಸುವಂಥ ಸಮಯ ಆಗಿದೆ. ಎಷ್ಟು ಗಾಳಿಪಟಗಳ ಮೇಲೆ ಆಕಾಶ ತುಂಬಿಟ್ಟಿದ್ದಾವೆ. ಇದು ನೋಡಿ ಎಷ್ಟು ಮೇಲೆ ಹೋಗಿದೆ. ನನ್ನ ಮಗಳು ಫಸ್ಟ್ ಟೈಮ್ ಹಾರಿಸಿದ್ದು ಮೇಲೆ ಹತ್ತಿ ಹಾರ್ತಾ ಇರೋದು. ಇದು ನನ್ನ ಮಗಳದು ಕೂಡ ತುಂಬಾ ಖುಷಿ ಪಟ್ಲು. ಅವಳು ಹಾರಿಸೋ ಗಾಳಿಪಟ ಮೇಲೆ ಹೋಗ್ತಿದೆ, ಹಾರ್ತಿದೆ ಅಂತ ಹೇಳಿ ಅವಳು ತುಂಬಾ ತೋರಿಸ್ತಾ ಇದ್ಲು ನಮಗೂ ಕೂಡ. ಈಗ ಶುರುವಾಗ್ತದೆ ಹೋಳಿಯ ಹಬ್ಬ ಸೆಲೆಬ್ರೇಷನ್. ನೋಡ್ತಾ ಇರ್ಬೋದೆಲ್ಲ ಬಣ್ಣ ಇಟ್ಟಿದ್ದಾರೆ, ಯಾರಿಗೆ ಎಷ್ಟೆಷ್ಟು ಬೇಕೋ ಯಾವ ಕಲರ್ ಬೇಕೋ ಅದನ್ನ ಹಾಕೊಂಡು ಹೋಗ್ಬೋದು. ಸೊ ಎಸ್, ಎಲ್ಲರೂ ಈಗ ಹೋಳಿ ಆಡಕ್ಕೆ ಹೋಗ್ತಿದ್ದೀವಿ. ನನ್ನ ಮಗಳಿಗೆ ಹೋಳಿ ಆಡೋದಂತೂ ತುಂಬಾ ಇಷ್ಟ. ಹಾಗೇನೆ ಅವಳಿಗೆ ಒಂದು ಸ್ವಲ್ಪ ಫ್ರೆಂಡ್ಸ್ ಸಿಕ್ಕರು ಅವಳಿಗೆ, ಅವಳ ಆಟ ಆಡಲಿಕ್ಕೆ. ಜೊತೆಗೆ ನಾವು ನಮ್ಮ ಫ್ರೆಂಡ್ಸ್ ಸಿಕ್ಕರು, ಹಾಗಾಗಿ ಎಲ್ಲರ ಜೊತೆಗೂ ಹೋಳಿ ಆಟ ಆಡಿದ್ವಿ. ತುಂಬ ಚೆನ್ನಾಗಿ ಈವೆಂಟ್ ಮಾತ್ರ ಸಖತ್ತಾಗಿತ್ತು. ಸೊ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬಟ್ ಅಂದರೆ ನಾವು ಅಂದ್ಕೊಂಡಿಕ್ಕಿಂತ ತುಂಬಾ ಚೆನ್ನಾಗಾಯಿತು. ಯಾಕೆ ಅಂತಂದರೆ ಮಳೆ ಬಂದು ಎಲ್ಲ ಈವೆಂಟು ಕೆಟ್ಟೋಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಎಲ್ಲ ಈವೆಂಟು ಚೆನ್ನಾಗಾಯಿತು. ಅಂದರೆ ಅವರು ಕರೆಕ್ಟಾಗಿ ಆರ್ಗನೈಸ್ ಮಾಡಿದ್ರು. ಸೊ ಒಂದಾದ್ಮೇಲೆ ಇನ್ನೊಂದು ಓಪನ್ ಆಗೋ ಥರ. ಫಸ್ಟಿಗೆ ಎಲ್ಲ ಹೋದ ತಕ್ಷಣ ಫುಡ್ ಸ್ಟಾಲ್ಸ್ ಎಲ್ಲ ಓಪನ್ ಇತ್ತು. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಕ್ಯಾರಿಯೋಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಡ್ಯಾನ್ಸ್ ಫ್ಲೋರ್ ಓಪನ್ ಆಯಿತು. ಸೊ ಹಾಗೆಯೇ ನೆಕ್ಸ್ಟು ಮಕ್ಕಳದ್ದು ಆಟ ಆಡೋ ಆ ಫ್ಲೋರ್ ಓಪನ್ ಆಯಿತು. ಅದಾದ ನೆಕ್ಸ್ಟು ಕೈಟ್ ಫ್ಲೈಯಿಂಗು, ಗಾಳಿಪಟ ಹಾರಿಸಿದ್ರು. ಸೊ ಅಲ್ಲೂ ಕೂಡ ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಗಾಳಿಪಟದ್ದು. ಹಾಗೇನೆ ಅದು ಇನ್ನು ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಿಗೆ ಮತ್ತೆ ಹೋಳಿ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ಕೂಡ ಹೋಳಿ ಆಟ ಆಡಿದ್ವಿ. ಸೊ ಹೋದಾಗಿಂದ ನೆಕ್ಸ್ಟ್ ಈಗ ನಾವು ಬಿಡೋ ತನಕನೂ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡಿದ್ದೀವಿ. ಸೊ ಹಾಗಾಗಿ ಅಂದರೆ ಎಲ್ಲೂ ನಾವು ಒಂಥರ ಏನೋ ಪಾಸ್ ಕೊಟ್ಟೇ ಇಲ್ಲ, ಫುಲ್ ಎಂಗೇಜ್ಡ್ ಆಗಿದ್ವಿ. ಸೊ ವರ್ತ್ ಕಮ್ಮಿಂಗ್ ಅಂತ ಅನ್ನಿಸ್ತು. ಸೊ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಹಾಗೆಯೇ ನಾವು ಕೂಡ ಪ್ರತಿ ಸ್ಟೇಜಲ್ಲೂ ಕೂಡ ಎಂಜಾಯ್ ಮಾಡಿದ್ವಿ. ಈವನ್ ನನ್ನ ಮಗಳು ಕೂಡ ಎಂಜಾಯ್ ಮಾಡಿದ್ಲು ಅಲ್ಲಮ್ಮ. ಎಸ್, ಸೊ ತುಂಬ ಚೆನ್ನಾಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ದ ಆರ್ಗನೈಸರ್ಸ್. ಹಾಗೆಯೇ ಇದೇ ಥರ ಈವೆಂಟ್ಗಳು ಮುಂದೆ ಆಗ್ತಾ ಇರಲಿ ಅಂತಲೇ ಅನ್ಕೊತಾ ಇದ್ದೀವಿ ನಾವು ಕೂಡ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.